ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಪ್ರಪ್ರಥಮ ಬಾರಿಗೆ ಚಂದ್ರಗ್ರಹದಲ್ಲಿರುವ ಹೊಂಡದಲ್ಲಿ ನೀರನ್ನು ಪತ್ತೆ ಹಚ್ಚಿದ ಸಿಎನ್ಎಸ್ಎ. ಚೀನಾದ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಸಂಸ್ಥೆ ರಾಕೆಟ್ ಲಾಂಚರ್ ಮುಖಾಂತರ ಉಡಾಯಿಸಿದ ಲೂನಾರ್ 5 ಚಂದ್ರನ ಮೇಲೆ ಯಶಸ್ವಿಯಾಗಿ ಪಾದಾರ್ಪಣೆ ಮಾಡಿದೆ ಹಾಗೂ ಅಲ್ಲಿನ ಕಪ್ಪು ಹೊಂಡಗಳ ನಡುವೆ ಅಪಾರ ಪ್ರಮಾಣದ ನೀರನ್ನು ಪತ್ತೆ ಹಚ್ಚಿದೆ ಹಾಗೂ ಚಂದ್ರನ ಮೇಲೆ ಮನುಷ್ಯ ತನ್ನ ಆವಾಸ ಸ್ಥಾನವನ್ನು ಸ್ಥಾಪಿಸುವ ದಿನಗಳು ಬಹಳ ಹತ್ತಿರ ಬಂದಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಶಶಿಧರ್ ಶೆಟ್ಟಿಯವರು ನೇರ ಸಂಪರ್ಕದಲ್ಲಿದ್ದಾರೆ. ಶಶಿಧರ್ ಶೆಟ್ಟಿಯವರೇ, ಇಸ್ರೋ, ನಾಸಾ ಮತ್ತು ಟಾಂಗಶಿಮಾಗಳಂತಹ ಬಾಹ್ಯಾಕಾಶ ಸಂಸ್ಥೆಗಳಿಗೂ ಸಾಧ್ಯವಾಗದ ಈ ಸಾಧನೆ ಚೀನಾದ ಸಿಎನ್ಎಸ್ಎ ಸಾಧಿಸಿದ್ದು ಹೇಗೆ? ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಮಲ್ಲೇನಿದೆ? ಲಿಖಿತ, ಚೈನಾದ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಸಿಎನ್ಎಸ್ಎ ಚಂದ್ರನ ಮೇಲಿನ ಕಪ್ಪು ರಂಧ್ರಗಳ ಅಧ್ಯಯನಕ್ಕೆ ಲೂನಾರ್ 5 ಎಂಬ ಮಾನವರಹಿತವಾದಂತಹ ಯಂತ್ರವನ್ನು ಕಳಿಸಿತ್ತು. ಆ ಯಂತ್ರ ಈಗ ಕಪ್ಪು ರಂಧ್ರಗಳ ಮೇಲೆ ನೀರು, ಬಿಸಿ ನೀರಿನ ಬುಗ್ಗೆ ಮತ್ತು ಜಲಪಾತಗಳ ಸ್ಪಷ್ಟ ಫೋಟೋ ಮತ್ತು ವಿಡಿಯೋಗಳನ್ನು ಸಿಎನ್ಎಸ್ಎಗೆ ಕಳಿಸಿಕೊಟ್ಟಿದೆ. ಈ ದೃಶ್ಯಾವಳಿಗಳನ್ನು ಕಂಡು ಸಿಎನ್ಎಸ್ಎಯ ಎಲ್ಲಾ ಬಾಹ್ಯಾಕಾಶ ವಿಜ್ಞಾನಿಗಳು ಬಹಳಷ್ಟು ಸಂತಸವನ್ನು ವ್ಯಕ್ತಪಡಿಸಿದ್ರು. ಮತ್ತೆ ಚೀನಾದ ಅಧ್ಯಕ್ಷರಾದಂತಹ ಜಿಂಗ್ಪಿನ್ ಅವರು ಸಿಎನ್ಎಸ್ಎ ವಿಜ್ಞಾನಿಗಳಿಗೆ ಶುಭಾಶಯವನ್ನು ಕೂಡ ಕೋರಿದ್ರು. ಆದರೆ ನಂತರ ಭಾರತ ಇದಕ್ಕೆ ಸ್ಪಷ್ಟೀಕರಣ ನೀಡಿದೆ. ಚೀನಾದ ರಾಕೆಟ್ ಉಡಾವಣಾ ಕೇಂದ್ರದಿಂದ ನಭಕ್ಕೆ ಚಿಮ್ಮಿದ ರಾಕೆಟ್ ನೇರವಾಗಿ ಚಂದ್ರನತ್ತ ಸಾಗುವಾಗ ಮಾರ್ಗ ಮಧ್ಯೆ ಅದಕ್ಕೆ ಮಂಗಳೂರಿನ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಡೆವಲಪ್ ಆದಂತಹ ಅಶೋಕನಗರದ ವಾರ್ಡ್ ನಂಬರ್ 25ರ ಮುಖ್ಯ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಹೊಂಡಗಳು ಗೋಚರಿಸಿದ್ದು, ಇದು ಚಂದ್ರನಲ್ಲಿರುವ ಹೊಂಡಗಳಿಗಿಂತ ದೊಡ್ಡದಾಗಿರುವುದರಿಂದ ಈ ರಸ್ತೆಯ ಮೇಲೆ ಬಂದು ಅದು ಲೂನಾರ್ 5 ಯಂತ್ರ ಲ್ಯಾಂಡಿಂಗ್ ಆಗಿದೆ. ಮತ್ತೆ ಸಹಸ್ರಾರು ಹೊಂಡಗಳನ್ನು ತುಂಬಿರುವಂತಹ ಈ ರಸ್ತೆಯಲ್ಲಿ ಮಳೆ ನೀರು, ಕೆಸರು ನೀರಿನ ಫೋಟೋಗಳನ್ನು ಕೂಡ ಸಿಎನ್ಎಸ್ಎ ತೆಗೆದುಬಿಟ್ಟು ಇದನ್ನ ಚೈನಾದ ಬಾಹ್ಯಾಕಾಶ ಸಂಸ್ಥೆಗೆ ಕಳಿಸಿಕೊಟ್ಟಿದೆ. ಇದನ್ನೇ ಅವರು ಚಂದ್ರನಲ್ಲಿರುವಂತಹ ಕುಳಿಗಳಲ್ಲಿ ನೀರನ್ನು ಕಂಡುಕೊಂಡಿದ್ದೀವಿ ಅಂತೇಳಿ ಹೇಳಿ ತಪ್ಪು ಗ್ರಹಿಸಿಕೊಂಡು ಅಲ್ಲಿಯ ವಿಜ್ಞಾನಿಗಳು ಸಂತಸವನ್ನು ವ್ಯಕ್ತಪಡಿಸಿದ್ರು. ಶಶಿಧರ್, ಹಾಗಾದ್ರೆ ಸಿಎನ್ಎಸ್ಎಗೆ ಬಂದ ಫೋಟೋಗಳಲ್ಲಿ ಬಿಸಿ ನೀರಿನ ಬುಗ್ಗೆಗಳು ಮತ್ತು ಜಲಪಾತಗಳ ಚಿತ್ತಾರಗಳು ಇದ್ದಂತಿವೆಯಲ್ಲ, ಅದೇನದು? ಅದು ಬಿಸಿ ನೀರಿನ ಬುಗ್ಗೆ ಅಲ್ಲ. ಅಶೋಕನಗರ ಟು ಹೊಯ್ಗೆಬೇಲ್ ರಸ್ತೆ ಮಧ್ಯೆ ಇರುವಂತಹ ಮ್ಯಾನ್ ಹೋಲ್ಗಳು ಅದರಲ್ಲಿ ಚರಂಡಿ ಬ್ಲಾಕ್ ಆಗಿ ಓವರ್ಫ್ಲೋ ಆಗಿ ಕಕ್ಕಸ್ ನೀರು ಹೊರಗಡೆ ಬಂದು ಚಿಮ್ತಾ ಇರುವಂತದ್ದು, ಅದು ಮುಖ್ಯ ರಸ್ತೆ ಮೇಲೆ ಹರಿದು ಹೋಗ್ತಕ್ಕಂಥ ದೃಶ್ಯವನ್ನು ಲೂನಾರ್ 5 ತಪ್ಪಾಗಿ ಗ್ರಹಿಸಿಕೊಂಡು ಅದನ್ನೇ ಬಿಸಿ ನೀರಿನ ಬುಗ್ಗೆ ಅಂತೇಳಿ ಹೇಳಿ ಅದನ್ನ ಮಾಹಿತಿಯನ್ನು ಕಳಿಸ್ಕೊಟ್ಟಿದೆ. ಅದೇ ರೀತಿ ಕೋಡಿಕಲ್ ಚರ್ಚ್ ಎದುರುಗಡೆಯಿಂದ ಊರಸ್ಟೋರ್ವರೆಗೆ, ಹಾಗೆ ಊರಸ್ಟೋರ್ನಿಂದ ಅಶೋಕ್ ನಗರಕ್ಕೆ ಬರ್ತಕ್ಕಂಥ ರಸ್ತೆಯ ಪಕ್ಕದಲ್ಲಿ ಇರ್ತಕ್ಕಂಥ ಡ್ರೈನೇಜ್ ನ ಈ ಕಸವನ್ನ ಈ ಮಳೆಗಾಲದಲ್ಲಿ ಕ್ಲೀನ್ ಆಗಿ ತೆಗೆಯದೆ ಡ್ರೈನೇಜ್ ನಲ್ಲಿ ಮಳೆ ನೀರು, ಕೆಸರು ತುಂಬಿಕೊಂಡು ಓವರ್ಫ್ಲೋ ಆಗಿ ಅದು ರಸ್ತೆಗೆ ಧುಮ್ತಕ್ಕಂಥ ದೃಶ್ಯವನ್ನ ಈ ಚಂದ್ರನಲ್ಲಿರ್ತಕ್ಕಂಥ ಜಲಪಾತ ಅಂತೇಳಿ ಹೇಳಿ ತಪ್ಪು ಗ್ರಹಿಸಿಕೊಂಡಿದೆ ಈ ಲೂನಾರ್ 5. ಸಿಎನ್ಎಸ್ಎ ಲೂನಾರ್ 5 ಬಂದಿಳಿದಂತ ಸ್ಥಳದಲ್ಲಿ ಅಲ್ಲಿನ ಸ್ಥಳೀಯ ಜನತೆ ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಈಗ ಸ್ಥಳೀಯ ಜನತೆ ಈ ಕುರಿತು ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತಿದ್ದಾರೆ? ಮಂಗಳೂರು ಅಶೋಕನಗರದ ವಾರ್ಡ್ ನಂಬರ್ 25ರ ಡಾಂಬರ್ ರಸ್ತೆಯ ಮೇಲಿರ್ತಕ್ಕಂಥ ಸಹಸ್ರಾರು ಹೊಂಡದ ಬಳಿ ಬಂದಿಳಿದಂತ ಚೈನಾದ ಬಾಹ್ಯಾಕಾಶ ಅಧ್ಯಯನ ಯಂತ್ರ ಲೂನಾರ್ 5 ನೋಡಿ ಭಾರತದ ಭಾವಿ ಪ್ರಜೆಗಳು ಮತ್ತೆ ಇಲ್ಲಿಯ ಸ್ಥಳೀಯ ನಿವಾಸಿಗಳು ಬಹಳಷ್ಟು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಹಾಗೆ ಯಾವುದೇ ಖರ್ಚಿಲ್ಲದೆ ಭಾರತ ತನ್ನ ಶತ್ರು ರಾಷ್ಟ್ರ ಉಡಾವಣೆ ಮಾಡಿದ ರಾಕೆಟ್ ದಿಕ್ಕು ತಪ್ಪುವಂತೆ ಮಾಡಿ ಅದನ್ನು ಮಂಗಳೂರಿನ ಅಶೋಕನಗರದ ರಸ್ತೆಯ ಹೊಂಡದ ಬಳಿ ತಿರುಗುವಂತೆ ಮಾಡಿದಂಥ ಈ ಟೆಕ್ನಾಲಜಿಯನ್ನು ಹಾಡಿ ಹೋಗಲಿದ್ದಾರೆ. ಇದೊಂದು ವಿಶಿಷ್ಟವಾದಂತಹ ಟೆಕ್ನಾಲಜಿ. ಮುಂದಿನ ದಿನಗಳಲ್ಲಿ ಈ ಟೆಕ್ನಾಲಜಿಯನ್ನು ಅಧ್ಯಯನ ಮಾಡಲಿಕ್ಕೆ ದೇಶ ವಿದೇಶಗಳಿಂದ ಈ ಭಾಗಕ್ಕೆ ಜನಗಳು ಬರ್ತಕ್ಕಂಥ ಒಂದು ಸಾಧ್ಯತೆಗಳಿವೆ. ಈ ಕುರಿತು ಜನಪ್ರತಿನಿಧಿಗಳು ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ? ಚೈನಾದ ಬಾಹ್ಯಾಕಾಶ ಅಧ್ಯಯನ ಸಂಸ್ಥೆ ಉಡಾವಣೆ ಮಾಡಿದ ಲೂನಾರ್ 5 ಯಂತ್ರ ಮಂಗಳೂರಿನ ಅಶೋಕನಗರದ ಮುಖ್ಯ ರಸ್ತೆಯ ಹೊಂಡಗಳ ಬಳಿ ಬಂದಿಳಿದುದನ್ನು ಕಂಡು ಇಲ್ಲಿಯ ಜನಪ್ರತಿನಿಧಿಗಳು ಮತ್ತೆ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಬಹಳಷ್ಟು ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಯಂತ್ರವನ್ನ ನೋಡಲು ದೂರದಿಂದ ಜನ ತಂಡೋಪತಂಡವಾಗಿ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಈ ರಸ್ತೆಯಲ್ಲಿ ಹೊಂಡಗಳನ್ನು ಮತ್ತೆ ಸಿಎನ್ಎಸ್ಎ ಕಳಿಸಿದ ಯಂತ್ರವನ್ನು ನೋಡಲು ಮತ್ತು ಅದನ್ನು ಅಧ್ಯಯನ ಮಾಡಲಿಕ್ಕೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಇಲ್ಲಿಗೆ ಆಗಮಿಸತಕ್ಕಂಥ ಎಲ್ಲಾ ಸಾಧ್ಯತೆ ಇದೆ. ಆದ್ದರಿಂದ ಸ್ಥಳೀಯರಿಗೆ ಮತ್ತೆ ದೇಶವಾಸಿಗಳಿಗೆ ₹100 ಮತ್ತು ವಿದೇಶದ ಪ್ರಜೆಗಳಿಗೆ ₹500 ಟಿಕೆಟ್ ದರವನ್ನು ವಿಧಿಸಿ ಮಂಗಳೂರು ನಗರ ಪಾಲಿಕೆ ತನಗೆ ಒಂದು ಆದಾಯ ತರತಕ್ಕಂಥ ದೊಡ್ಡ ಯೋಜನೆಯನ್ನು ಕೂಡ ಇಲ್ಲಿ ಹಾಕೊಳ್ತಾ ಇದೆ. ಮತ್ತೆ ಮುಂದಿನ ದಿನಗಳಲ್ಲಿ ಮಂಗಳೂರಿನ ಎಲ್ಲ ಮುಖ್ಯ ರಸ್ತೆಗಳಲ್ಲಿ ಅಗೆದು ಬಗೆದು ಇದೇ ರೀತಿ ಒಂದು ಸುಂದರವಾದಂತಹ ಹೊಂಡಗಳನ್ನು ನಿರ್ಮಿಸಿ
ಅನ್ಯ ದೇಶಗಳು ಅದರಲ್ಲೂ ನಮ್ಮ ಶತ್ರು ರಾಷ್ಟ್ರಗಳು ಬಾಹ್ಯಾಕಾಶ ಅಧ್ಯಯನಕ್ಕೆ ಕಳಿಸಿದಂಥ ಎಲ್ಲ ರಾಕೆಟ್ಗಳನ್ನು ನಮ್ಮ ಮಂಗಳೂರಿನ ರಸ್ತೆಗಳ ಮೇಲೆ ಇಳಿತಕ್ಕಂಥ ಅಂದರೆ ಈ ಹೊಂಡಗಳ ಬಳಿ ಬಂದಿಳಿಯುವಂತೆ ಮತ್ತೆ ಮಂಗಳೂರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರವಾಸಿ ಕೇಂದ್ರವಾಗಿ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ 2,000 ಕೋಟಿ ರೂಪಾಯಿ ಅನುಮೋದನೆಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಕ್ಕಂಥ ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಧನ್ಯವಾದಗಳು ಶಶಿಧರ್. ನಿಮ್ಮೆಲ್ಲ ಮಾಹಿತಿಗಾಗಿ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ NECF ನ್ಯೂಸ್. ಇದು ಪರಿಸರದ ನಾಡಿಮಿಡಿತ.